ಸೌಜನ್ಯಾಳಿಗೆ ನ್ಯಾಯ ದೊರಕಿಸಿಕೊಡಲು 13 ವರ್ಷ 12 ವರ್ಷ 14 ವರ್ಷ ಬೇಕೇನ್ರಿ, ನಾಚಿಕೆ ಆಗಬೇಕು ನಿಮ್ಮ ಡಿಪಾರ್ಟ್ಮೆಂಟ್ಗೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಸಂತೋಷ್ ರಾವ್ ಯಾಕೆ ಮಂಪರು ಪರೀಕ್ಷೆಗೆ ಒಪ್ಕೊಂತಾ ಇಲ್ಲ? ಆ ಒಂದು ಪರೀಕ್ಷೆ ಅವನು ಮಾಡಿಸ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಅಪರಾಧಿ ಯಾರು ಅಂತ ಗೊತ್ತಾಗುತ್ತೆ ಅಲ್ವಾ. ನಮಸ್ಕಾರ ಸ್ನೇಹಿತರೆ, ಜಸ್ಟಿಸ್ ಫಾರ್ ಸೌಜನ್ಯ ಖಂಡಿತವಾಗ್ಲೂ ಸಿಗಲೇಬೇಕು. ಇದ್ರ ಬಗ್ಗೆ ಟೈಗರ್ ಅಶೋಕ್ ಕುಮಾರ್ ನಿವೃತ್ತ ಪೊಲೀಸ್ ಅಧಿಕಾರಿ ಮಾತಾಡಿದ್ದಾರೆ. ಬನ್ನಿ ಏನು ಮಾತಾಡಿದ್ದಾರೆ ತಿಳ್ಕೊಳ್ಳೋಣ. ಅಶೋಕ್ ಕುಮಾರ್ ಏನು ಹೇಳ್ತಾರೆ ಅಂದರೆ, ಖಂಡಿತವಾಗ್ಲೂ ಸೌಜನ್ಯ ಪ್ರಕರಣ ನ್ಯಾಯ ಸಿಕ್ಕಿರೋದು. ಯಾಕೆ ನ್ಯಾಯ ಸಿಕ್ಕಿಲ್ಲ ಅಂದರೆ, ಅಪರಾಧಿಗಳು ಯಾರು ಅಂತ ಅಂದಿನ ಕಾಲದ ಯಾರು ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾರೆ ಪೊಲೀಸವರು ಅವ್ರಿಗೆ ಗೊತ್ತು, ಅವ್ರುಗಳೇ ಕರೆಕ್ಟಾಗಿ ಹೇಳಿಲ್ಲ ಅಂತ ಹೇಳಿದ್ದಾರೆ. ನೋಡಿ ಸ್ನೇಹಿತರೆ, ಅಶೋಕ್ ಅವರು ನಿನ್ನೆ ಒಂದು ಇಂಟರ್ವ್ಯೂ ಕೊಡ್ತಾರೆ, ಅದು ಒಂದು ಸ್ಯಾಟಲೈಟ್ ಚಾನಲ್ಗೆ. ಅದರಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನೋಡಿ ಇದು ಪೊಲೀಸರ ದೌರ್ಬಲ್ಯ, ಪೊಲೀಸರಿಂದನೇ ಈ ಅಪರಾಧಿ ಯಾರಿದ್ದಾನೆ ಅವನು ಈವರೆಗೂ ಆಚೆ ಕಡೆ ಬಂದಿಲ್ಲ, ಅವನ ಬಗ್ಗೆ ಇವ್ರಿಗೆ ಗೊತ್ತಿರೋ ತಿಳಿಸ್ಕೊಡ್ತಾ ಇಲ್ಲ ಅಂತ ಯಾರು ಹೇಳಿರೋದು? ಅಶೋಕ್ ಕುಮಾರ್ ನಿವೃತ್ತ ಪೊಲೀಸ್ ಅಧಿಕಾರಿನೇ ಹೇಳಿದ್ದಾರೆ. ಸ್ನೇಹಿತರೆ ನೋಡಿ, ಈ ಕಾನ್ಸ್ಟೇಬಲ್ ಇದ್ದಾರಲ್ಲ, ಈ ಕಾನ್ಸ್ಟೇಬಲ್ಗಳಿಗೆ ಯಾರು ಅಪರಾಧಿ ಅಂತ 100% ಗೊತ್ತು. ದಯವಿಟ್ಟು ನೀವಾದರೂ ಬಂದು ಮಾಧ್ಯಮಗಳಲ್ಲಿ ಅಥವಾ ಅವ್ರ ಮನೆಯವ್ರಿಗಾದರೂ ಸರಿ, ಎಲ್ಲಾದರೂ ಸರಿ, ಈ ಮೀಡಿಯಾಗಳಿಗಾದರೂ ಸರಿ, ಸೋಷಿಯಲ್ ಮೀಡಿಯಾ ಎಲ್ಲಿ ಬೇಕಾದ್ರೂ ಬಂದು ಒಂದು ಸಾರಿ ಸ್ಟೇಟ್ಮೆಂಟ್ ಕೊಡಿ ಅಂತ ಪೊಲೀಸ್ ಅಧಿಕಾರಿನೇ, ನಿವೃತ್ತ ಪೊಲೀಸ್ ಅಧಿಕಾರಿನೇ ಇನ್ನೊಬ್ಬ ಪೊಲೀಸ್ ಅಧಿಕಾರಿಗೆ ಕೇಳ್ತಾ ಇದ್ದಾರೆ. ಸ್ನೇಹಿತರೆ, ಮಾತು ಮುಂದುವರಿಸ್ತಾ ಹೇಳ್ತಾರೆ, ಖಂಡಿತವಾಗ್ಲೂ ಯಾರು ಈ ಸಂತೋಷ್ ರಾವ್ ಆಗಿನ ಕಾಲದಲ್ಲಿ ಅರೆಸ್ಟ್ ಆಗಿ ಮತ್ತೆ ಬಿಡುಗಡೆ ಆಗಿದ್ದ, ಅವನು ಖಂಡಿತ ಅಪರಾಧಿ ಅಲ್ಲ ಅಂತ ಅವರೇ ಹೇಳ್ತಾರೆ. ಅಂದರೆ ಆ ಅರ್ಥದಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತೆ ಇವ್ರು ಹೇಳ್ತಾರೆ, ಸೌಜನ್ಯನ್ಗೆ ಖಂಡಿತವಾಗ್ಲೂ ಆ ಕಾಲದಲ್ಲಿ ಯಾರು ಅವನು ಇನ್ವೆಸ್ಟಿಗೇಷನ್ ಆಫೀಸರ್ ಇದ್ದ, ಅವನು ಮಾಡಿದ ದಡ್ಡತನ ಕೆಲಸದಿಂದನೇ ಸೌಜನ್ಯ ಕೇಸು ಇಲ್ಲಿವರೆಗೂ ಎಳ್ಕೊಂಬಂದಿರೋದು. ಇದು ಖಂಡಿತವಾಗ್ಲೂ ಆರಾಮಾಗಿ ಸಾಲ್ವ್ ಆಗೋ ಕೇಸು. ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅಂತ ಒಬ್ರು ಪೊಲೀಸ್ ಆಫೀಸರೇ ಹೇಳ್ತಾ ಇದ್ದಾರೆ. ಅಶೋಕ್ ಅವರು ಮಾತು ಮುಂದುವರಿಸ್ತಾ ಹೇಳ್ತಾರೆ, ನೋಡಿ ಧರ್ಮಸ್ಥಳದ ಮೇಲೆ ನನಗೆ ತುಂಬ ನಂಬಿಕೆ ಇದೆ, ನಾವು ಕೂಡ ಚಿಕ್ಕ ವಯಸ್ಸಿಂದ ಮಂಜುನಾಥ ಸ್ವಾಮಿಯ ಭಕ್ತರು ಅಂತ ಹೇಳ್ತಾರೆ. ಖಂಡಿತ ಎಲ್ಲರೂ ಕೂಡ ಮಂಜುನಾಥ ಸ್ವಾಮಿಯ ಭಕ್ತರು, ಅವ್ರ ಹೆಸರನ್ನ ಯಾರ ಕೈಲೂ ಕೆಡ್ಸೋಕ್ಕಾಗಲ್ಲ, ಅಂಥವ್ರು ಹುಟ್ಟೇ ಇಲ್ಲ.